ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ತಿಂಗಳಂತೆ ಇದೇ ತಿಂಗಳು ಸಂಕಷ್ಟ ಚತುರ್ಥಿ ಇದರಿಂದ ಏಕದುವಿನ ಹಾರ, ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಂಡು ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಹೋಗಿದ್ವಿ. ಸ್ವಲ್ಪ ಮಟ್ಟಿಗೆ ಪ್ರಸಾದನೂ ಮಾಡ್ಕೊಂಡು ಹೋದ್ವಿ. ನೋಡಿ, ಸಾರಿಸಿ ಗುಡಿಸಿ ಎಲ್ಲ ರಂಗೋಲಿ ಇಟ್ಬಿಟ್ಟು ದೇವಸ್ಥಾನದ ಮುಂದೆ ಎಲ್ಲ ಅಣಿ ಮಾಡಿಕೊಂಡು ಪೂಜೆ ಶುರು ಮಾಡ್ಕೋಬೇಕಿನ್ನೇನು. ಸೊ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಅಂದ್ಕೊಂಡು ಹೋದ್ವಿ, ಆದರೂ ಪರವಾಗಿಲ್ಲ, ಆನ್ ಟೈಮ್ ಹೋಗಿದ್ವಿ. ನಾವು ಹೋಗೋಕ್ಕೆ ಮುಂಚೆ ನೋಡಿ ಎಲ್ಲರೂ ಬಂದಿದ್ದರು. ಆಲ್ರೆಡಿ ಒಂದು 15-20 ಜನ ಬಂದು ಸೇರಿಕೊಂಡು ಎಲ್ಲ ಪೂಜೆಗೆ ವ್ಯವಸ್ಥೆ ಮಾಡ್ಕೊತಾಯಿದ್ರು. ನೋಡಿ, ಇದು ನಮ್ಮೂರಿನ ಈಶ್ವರ ದೇವಸ್ಥಾನ. ಮೊದಲು ಇದು ಸ್ವಲ್ಪ ಹಿಂದೆ ಊರ ಮುಂದೆನೇ ಇತ್ತು, ಯಶವತ್ಕಟ್ಟೆ ಎದುರುಗಡೆ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇತ್ತು. ಸೊ ರಸ್ತೆ ಅಗಲೀಕರಣ ಬಂದಾಗ ಇದನ್ನು ಸ್ವಲ್ಪ ರಸ್ತೆ ಅಗಲೀಕರಣ ಮಾಡಿ ಸ್ವಲ್ಪ ಮುಂದಕ್ಕೆ ಹಾಕಿದ್ರು. ಕಲ್ಯಾಣಿ ಎಲ್ಲ ಮುಚ್ಚಿದ್ರು. ಬಟ್ ಈಗ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನೋಡಿ, ನನ್ನ ಮಗಳು ಹೋಗಿ ವರ್ಷಿತಕ್ಕ ಅಂತೇಳಿ ಜೊತೇಲಿ ಕೂತ್ಕೊಂಬಿಡ್ಲು, ಎಲ್ಲ ಜೊತೇಲಿ ಸೇರಿ. ಸೊ ಈಶ್ವರನ ದೇವಸ್ಥಾನ ಚೋಳರ ಕಾಲದಲ್ಲಿತ್ತು. ಚೋಳರ ಕಾಲದ ಪದ್ಧತಿನಲ್ಲಿ ಕಟ್ಟಿದರು. ಬಟ್ ಅದನ್ನು ವಿಸರ್ಜನೆ ಮಾಡಿ ಹೊಸ್ದಾಗಿ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿದ್ದಿದ್ರೆ ದೇವಸ್ಥಾನ ಚೆನ್ನಾಗಿರೋದು. ಸೊ ಏನು ಮಾಡೋಕ್ಕಾಗತ್ತೆ, KCPನವರು ಈ ವ್ಯವಸ್ಥೆ ಮಾಡಿಕೊಟ್ರು. ಬಟ್ ಇದ್ರಲ್ಲಿ ಪರವಾಗಿಲ್ಲ. ಹಳೆ ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ಹೊಸ ದೇವಸ್ಥಾನ ಸ್ವಲ್ಪ ಎತ್ತರವಾಗಿ ಚೆನ್ನಾಗಿ ಕಟ್ಟಿದ್ದಾರೆ, ವ್ಯವಸ್ಥಿತವಾಗಿದೆ. ಅದು ಖುಷಿ. ನಮ್ಮೂರಲ್ಲಿ ಪ್ರತಿ ವರ್ಷ ಧನುರ್ಮಾಸ, ಶೂನ್ಯ ಮಾಸದಲ್ಲಿ ಧನುರ್ಮಾಸ ಅಂತೇಳಿ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ನಮ್ಮೂರಿನವರು ಹೆಂಗಸರು ಮಕ್ಕಳು ಎಲ್ಲ ಸೇರಿಕೊಂಡು, ಹಿರಿಯರು ಕಿರಿಯರು ಐನೋರುಗಳೆಲ್ಲ ಸೇರಿಕೊಂಡು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಪುನಸ್ಕಾರ ಮಾಡ್ತಾರೆ. ಬೆಳಗಿನ ಜಾವದ ಪೂಜೆ ಅಂತೇಳಿ. ನೋಡಿ, ಈ ಧನುರ್ಮಾಸದಲ್ಲಿ ತುಂಬೆ ಹೂವು ಚೆನ್ನಾಗಿ ಸಿಗುತ್ತೆ. ಎಷ್ಟು ತುಂಬೆ ಹೂವು ಇದ್ದರೂ ತೊಗೊಂಬಂದು ದೇವಸ್ಥಾನಕ್ಕೆ ಇಡ್ತಾರೆ. ನೋಡಿ, ವಿಶೇಷ. ಮತ್ತು ಸಣ್ಣ ಪುಟ್ಟ ಎಲ್ಲ ಬಿಡಿ ಹೂಗಳು, ದಾಸವಾಳದ ಹೂವು ಇದೆಲ್ಲ ಸೇರಿಸಿ ಒಂದು ಕೊನೆಗೆ ಸಂಕಲ್ಪಕ್ಕೆ ಅಥವಾ ಪುಷ್ಪಾರ್ಚನೆ ಅಂತ ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ಲಿಂಗದೇವರು ಇವರಿಗೆ ದೊಡ್ಡ ನಮಸ್ಕಾರ. ಯಾಕೆಂದರೆ ಇವರು ವೇದಬ್ರಹ್ಮ ಲಿಂಗದೇವರು, ನಮ್ಮ ಸಿದ್ದಪ್ಪಯ್ಯನವರ ದೊಡ್ಡ ಮಗ. ತುಂಬ ವಿದ್ವಾನು ಮತ್ತು ಭಾಳಷ್ಟು ಮಕ್ಕಳಿಗೆ ವೇದಾಭ್ಯಾಸ ಮಾಡಿಸ್ತಾ ಇದ್ದಾರೆ, ಅದು ಉಚಿತವಾಗಿ. ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವರು ಏನು ಕಲಿತರು, ಏನು ಕಲಿಸ್ತಾ ಇದ್ದಾರೆ, ಬಟ್ ನಮ್ಮೂರಲ್ಲಿ ಎಷ್ಟೆಷ್ಟು ಮಕ್ಕಳು ಏನೇನು ಕಲ್ತಿದ್ದಾರೆ, ಎಂತೆಂಥ ದೇವ್ರ ಹಾಡುಗಳು ಹೇಳ್ತಾರೆ, ಅದೆಲ್ಲ ಇವರಿಂದ ಬಂದಿದ್ದು. ಸಂಜೆ ಎಷ್ಟೇ ಹೊತ್ತಾದರೂ ಅವರು ಕಾಯಕ ಮಾಡಿ ಸಂಜೆ ಬಂದು ಮಕ್ಕಳಿಗೆಲ್ಲ ವೇದ ಪಾಠ ಹೇಳ್ಕೊಡ್ತಾರೆ. ಸೊ ಅದೊಂದು ದೊಡ್ಡ ಗುಣ ನಮ್ಮ ಲಿಂಗದೇವ್ರಿಗೆ. ಅವ್ರಿಗೊಂದು ಧನ್ಯವಾದ. ನೋಡಿ, ಪೂಜೆ ಶುರು ಮಾಡಿದ್ರು. ಏನೇ ಮಾಡ್ರು ನೋಡಿ ಸಂಕಲ್ಪ ಮಾಡಿ ಪೂಜೆ ಶುರು ಮಾಡ್ತಾರೆ. ಕಳಶ ಹೂಡಿ, ಕಳಶ ಆದಮೇಲೆ ವಿನಾಯಕನಿಗೆ ಎಲ್ಲ ಒಂದು ಸರಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಪಾತ್ರೆಯಲ್ಲಿಟ್ಟು ಅಭಿಷೇಕ ಶುರು ಮಾಡೋದು. ಎಲ್ಲ ಅಂದರೆ ಊರಿಗೆ ಎಲ್ರಿಗೂ ಒಳ್ಳೆಯದಾಗಬೇಕು, ಊರಿಗೆಲ್ಲ ಸೇರಿ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೂರಲ್ಲಿ ಸಂಕಷ್ಟಹರ ಚತುರ್ದಶಿ ಮಾಡ್ತಾರೆ. ಸಂಕಷ್ಟಹರ ಚತುರ್ದಶಿ ನಮ್ಮೂರಲ್ಲಿ ಹೆಂಗಪ್ಪ ಶುರು ಆಯಿತು ಅಂದರೆ, ಇದು ಆ್ಯಕ್ಚುಲಿ ಈ ವಿಗ್ರಹ ತೊಗೊಂಬಂದು ಕೇವಲ ಬೆರಳೆಣಿಕೆಯಷ್ಟು ಹೆಂಗಸರುಗಳು ಮತ್ತು ಲಿಂಗದೇವರು ಸೇರಿಕೊಂಡು ಶುರು ಮಾಡಿದ್ದು. ಒಂದು 4-5 ಜನ ಅಷ್ಟೇ ಸೇರಿಕೊಂಡಿದ್ರು ಶುರುವಲ್ಲಿ, ಸ್ಟಾರ್ಟಿಂಗಲ್ಲಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ. ಬಟ್ ಇವತ್ತು ಸುಮಾರು ಜನ ಸೇರ್ಕೊತಾರೆ, ಒಂದು 40-50 ಜನ ಬರ್ತಾರೆ. ಯಾಕೆಂದರೆ ಒಳ್ಳೆ ಬೆಳವಣಿಗೆ ಇದು. 3-4 ಜನದಿಂದ ಶುರುವಾಗಿದ್ದು ಒಂದು ಭಕ್ತಿ, ಒಂದು ದೇವಸ್ಥಾನ, ಒಂದು ಸಂಕಷ್ಟಿ. ಅಂದರೆ ಈ ಸಿಟಿಗಳಲ್ಲಿ ದೇವಸ್ಥಾನಗಳಿರುತ್ತೆ, ಪರ್ಟಿಕ್ಯುಲರ್ ಅಲ್ಲಿ ಸಂಜೆವರೆಗೂ ಪೂಜೆ ಇರುತ್ತೆ, ಆ ಥರ ಎಲ್ಲ ವ್ಯವಸ್ಥೆಗಳಿರುತ್ತೆ. ನಮ್ಮೂರಲ್ಲಿ ಇರೋದು ಒಂದು ಗಣೇಶನ ದೇವಸ್ಥಾನ ಇದೆ. ಅದು ಸ್ಕೂಲ್ ಒಳಗಡೆ ಇರೋದ್ರಿಂದ ಅಲ್ಲಿ ಹೊರಗಡೆ ಸ್ವಲ್ಪ ಮಳೆ, ಚಳಿ, ಗಾಳಿ ಅಲ್ಲೆಲ್ಲ ಕೂತ್ಕೊಂಡು ಈ ಥರ ಪೂಜೆ ಮಾಡೋಕ್ಕಾಗಲ್ಲ ಸಂಕಷ್ಟಿ. ಸೊ ಆದ್ದರಿಂದ ಆ ದೆಸೆಯಿಂದ ಈಶ್ವರನ ದೇವಸ್ಥಾನದಲ್ಲೇ ಒಂದು ವಿನಾಯಕ ಮೂರ್ತಿ ಇಟ್ಕೊಂಡು ಈ ಥರ ಶುರು ಮಾಡಿದ್ದಾರೆ. ಇದು ಆಲ್ರೆಡಿ 4 ವರ್ಷ ಆಯಿತು, 3-4 ವರ್ಷ ಆಗಿದೆ. ಭಾಳ ಖುಷಿ. ಮತ್ತು ಇದು ಸಂಕಷ್ಟಿ ಅಂದರೆ ಏನಪ್ಪ, ಸಂಕಷ್ಟ, ದುಃಖ, ದುಮ್ಮಾನ, ಕಷ್ಟಗಳು. ಕೆಲವ್ರ ಮನೇಲಿ ಭಾಳಷ್ಟು ಪರಿಸ್ಥಿತಿಗಳಿರ್ತದೆ. ಕೆಲವ್ರ ಮಕ್ಳಿಗೆ ಹೆಣ್ಣು ಸಿಕ್ಕಿರಲ್ಲ, ಕೆಲವ್ರಿಗೆ ಆರ್ಥಿಕ ಮುಗ್ಗಟ್ಟುಗಳಿರ್ತದೆ, ಕೆಲವ್ರಿಗೆ ಏನೋ ಜಮೀನು ಸಮಸ್ಯೆ, ಬೆಳೆ ನಷ್ಟ, ಬೋರಲ್ಲಿ ನೀರು ಬರಲ್ಲ. ಈ ಥರ ಏನೇ ಕಷ್ಟ ಇದ್ರೂ ಸಂಕಷ್ಟಹರ ಚತುರ್ಥಿ ದಿವಸ ಗಣೇಶನಿಗೆ ಉಪವಾಸ ಇದ್ದು ಸಂಜೆ ಸೂರ್ಯಾಸ್ತಮಾನದ ನಂತರ ಶುಚಿಭೂತರಾಗಿ, ಅಂದರೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಗಣೇಶನ ಈ ಥರ ಸಂಕಷ್ಟಿ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಬಹಳ ಒಳ್ಳೆಯದಾಗತ್ತಂತೆ. ಸೊ ಹಂಗಾಗಿ ಸಂಕಷ್ಟ ಚತುರ್ದಶಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಸೊ ನೋಡಿ, ಅಭಿಷೇಕ, ಹಾಲು, ನೀರು,
ಮತ್ತು ಜೇನುತುಪ್ಪ, ಮೊಸರು, ಸಕ್ಕರೆ, ಕಲ್ಸಕ್ಕರೆ, ಕಬ್ಬು, ಬೇಲ್ದಣ್ಣು ಎಲ್ಲ ಒಂಥರ ರುದ್ರಾಭಿಷೇಕದ ಥರನೇ ನೀಟಾಗಿ ಮಾಡ್ತಾರೆ. ನೋಡಿ ಪದ್ಧತಿ ಇದೆಯಲ್ಲ ಚೆನ್ನಾಗಿ ಗೊತ್ತು ಇವ್ರಿಗೆ. ಸೊ ಹಂಗಾಗಿ ಅಷ್ಟೇ ನೀಟಾಗಿ ಪೂಜೆ ನಡ್ಕೊಂಡು ಹೋಗುತ್ತೆ ನಮ್ಮೂರಲ್ಲಿ. ಬಟ್ ಜನನೂ ಬರಬೇಕಲ್ವ, ಬರ್ತಾರೆ. ನಮ್ಮೂರಲ್ಲಿ ನಮ್ಮ ಅಣ್ಣ ಆಚೆ ಒಂದು ಮಾತು ಹೇಳ್ತಿದ್ದ, ಲಿಂಗದೇವರು ಪೂಜೆ ಶುರು ಮಾಡ್ಕೊಂಡ್ಮೇಲೆ ನಮ್ಮೂರಲ್ಲಿ ಧಾರಾವಾಹಿ ನೋಡೋರು ಕಡಿಮೆ ಆಗ್ಬಿಟ್ಟವ್ರೆ ಅಂಥೇಳಿ. ಅದು ಕರೆಕ್ಟು, ಒಳ್ಳೆಯದದು. ಧಾರಾವಾಹಿ ನೋಡೋದು ಕಡಿಮೆ ಆದರೂ ಸರಿ, ದೇವಸ್ಥಾನ ಬೆಳಿಬೇಕು, ದೇವರು ಬೆಳಿಬೇಕು, ದೇವರಿಂದ ಜನಕ್ಕೆ ಒಳ್ಳೆಯದಾಗಬೇಕು ಅಲ್ವಾ. ಮತ್ತು ಈ ಸಂಕಷ್ಟಿ ಸುಮ್ಮನೆ ಮಾಡಿ ಏನೋ ಕಾಟಾಚಾರಕ್ಕೆ ಮಾಡೋದಲ್ಲ, ಭಕ್ತಿಯಿಂದ ಮಾಡಿದ್ರೆ ಖಂಡಿತ ವರ ಕೊಡ್ತಾನೆ ವಿನಾಯಕ. ಕೊಡಲೇಬೇಕು, ಕೊಟ್ಟೇ ಕೊಡ್ತಾನೆ. ಸೊ ಅದೇ ಥರ ವಿನಾಯಕ ಸಂಕಷ್ಟಿ ದಿವಸ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಸಂಕಷ್ಟಹಾರ ಪಾರಾಯಣ ಮಾಡಬೇಕು. ನೋಡಿ ಆಲ್ರೆಡಿ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ಈಗ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ. ಅವರೊಬ್ಬರೇ ಮಾಡಲ್ಲ, ಬಂದಿರೋ ಹೆಣ್ಮಕ್ಳ ಕೈಲಿ ಎಲ್ಲರ ಕೈಲೂ ಅಲಂಕಾರ ಮಾಡಿಸೋದು, ಹೂವಿಡಿಸೋದು, ಉದ್ಬತ್ತಿ ಹಚ್ಚೋದು, ಪೂಜೆ ಕೂರಿಸೋದು ಎಲ್ಲ. ಯಾಕೆಂದರೆ ಕಲ್ತ್ಕೊಬೇಕು, ನಮ್ಮಿಂದ ಇನ್ನೊಬ್ಬರು ಕಲ್ತ್ಕೊಂಡ್ರೆ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ ಅನ್ನೋ ಭಾವನೆಯಲ್ಲಿ ಇವರು ಪೂಜೆ ಎಲ್ಲರ ಕೈಲೂ ಮಾಡಿಸ್ತಾರೆ. ಸೊ ನಾನು ಏನು ಹೇಳಿದೆ, ಪಾರಾಯಣ ಮಾಡಬೇಕು ಅಂತ ಹೇಳಿದ್ನಲ್ಲ, ನೋಡಿ ನಮ್ಮ ಭಾರತಕ್ಕವರು ಪಾರಾಯಣ ಮಾಡ್ತಾರೆ, ಕೇಳೋಣ ಬನ್ನಿ. ಚಿಂತಾಕ್ರಾಂತನಾದನು. ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾದಿಸಿಲು ಆಂಜನೇಯನೇ ಆ ಮಹಾ ಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು ಆಂಜನೇಯನು ತನ್ನಿಂದ ಸಂಕಷ್ಟ ನಾಶನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿಯ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದ್ದಲ್ಲಿ ನೀನು ತೊಡಗುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದನು. ಆಗ ಆಂಜನೇಯ ಭಕ್ತಿಯಿಂದ ಈ ಚೌತಿ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಆತನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಸಲಿ ಎಂದು ಅಭಯ ನೀಡಿದನು. ಆಗ ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರ ಲಂಕನಗೈದು ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾ ದಹನ ಮಾಡಿದನು ಎಂಬುದೇ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಘರ್ಷದ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಗಿದೆ. ಇದು ಪಾರಾಯಣ ಮಾಡೋ ಸುಮಾರು ಒಂದು ಅರ್ಧ ಗಂಟೆ ಹಿಡಿಯುತ್ತೆ, ಪೂರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಸ್ಪೀಡಾಗಿ ಓಡಿಸಿದ್ರೆ ಅವ್ರ ವಾಯ್ಸ್ ಕಟ್ ಆಗುತ್ತೆ. ಸೊ ಹಂಗಾಗಿ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ಮ್ಯಾನೇಜ್ ಮಾಡಿದ್ದೀನಿ. ನೋಡಿ ಆಲ್ರೆಡಿ ಮಂಗಳಾರತಿ ಶುರುವಾಯಿತು. ಒಳಗಡೆ ಈಶ್ವರನಿಗೆ, ಬಸವನಿಗೆ ಮಂಗಳಾರತಿ ಶುರು ಮಾಡಿ ಅದಾದ ನಂತರ ಮತ್ತೆ ಹೊರಗಡೆ ಬಂದು ಏನು ಸಂಕಷ್ಟಹಾರ ಗಣಪತಿ ಮಾಡಿರ್ತಾರೋ ಅಲ್ಲಿ ಮತ್ತೆ ಮಂಗಳಾರತಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಮಂಗಳಾರತಿ. ನೋಡಿ ಎಲ್ಲರ ಕೈಲೂ ಮಾಡಿಸ್ತಾರೆ, ಅವರು ಮಾಡ್ತಾರೆ. ಕೆಲವರು ಬೆಲ್ಲದ ಆರತಿ, ತಮಟದ ಆರತಿ, ಏನೇನೋ ಅವರ ಹರಕೆ ಇರುತ್ತಲ್ಲ, ಹರಕೆ ಪ್ರಕಾರ ಆ ಹರಕೆ ಪ್ರಕಾರ ಎಲ್ಲರೂ ನಡ್ಕೊತಾರೆ. ಯಾಕೆಂದರೆ ಆಸೆ ಅನ್ನೋದಕ್ಕಿಂತ ಭಕ್ತಿ ಮತ್ತು ನಡ್ಕೊಳ್ಳೋ ರೀತಿ ಇರುತ್ತಲ್ಲ, ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ. ಇವರೆಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಫಸ್ಟು ಮೊದಲು ಯಾರು ಶುರು ಮಾಡಿಕೊಂಡ್ರೋ ಈ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಈ ವಿನಾಯಕಂದು ಅಂಥೇಳಿ, ಅವ್ರಿಗೆ ದೇವರು ಖಂಡಿತ ಒಳ್ಳೇದು ಮಾಡಲಿ. ಲಿಂಗವ್ರಿಗೂ ಒಳ್ಳೇದಾಗಲಿ, ಗ್ರಾಮಸ್ಥರಿಗೆ ಎಲ್ಲರೂ ಒಳ್ಳೇದಾಗಬೇಕು. ಸೊ ಪ್ರಸಾದ ಒಳ್ಳೆ ಗಿಣ್ಣು ಮತ್ತು ಪುಳಿಯೋಗರೆ, ಕಡಲೆಕಾಳು ಉಸ್ಲಿ, ಹೆಸರು ಕಾಳು ಉಸ್ಲಿ ಎಲ್ಲ ತೊಗೊಂಬಂದಿದ್ರು. ಎಲ್ಲ ಹಂಚ್ಕೊಂಡ್ವಿ, ಎಲ್ಲ ತಿಂದ್ವಿ. ಪ್ರಸಾದ ಹಂಚಿದ್ದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ ಏಕದುವಿನ ಹಾರ, ಕಡಲೆಕಾಳು, ತುಂಬ ವಿಳೆದೆಲೆ ಹಾರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ದೇವರಂದರೆ, ಇದು ಭಕ್ತಿ ಅಂದರೆ, ಇದು ಪೂಜೆ ಅಂದರೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಇದ್ದಿದ್ರಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದೇವ್ರ ಪ್ರಸಾದ ಎಲ್ಲರೂ ಸೌದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ಬ್ಲಾಗು ನಿಮಗೇನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.